ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಸೌಂಡ್ ಕೇಳ್ತಾ ಇದೆ ಏನಂತ ಕೇಳಿದರೆ, ಬಿಗ್ ಬಾಸಿನ ಗಿಲ್ಲಿ ವಿನ್ ಆಗಬೇಕು ಅಂತ. ಇದರಲ್ಲಿ ವಿಷಯ ಏನು ಅಂತ ಕೇಳಿದರೆ, ನನ್ನ ಅಭಿಪ್ರಾಯವೂ ಹಾಗೆ, ಗಿಲ್ಲಿ ವಿನ್ ಆಗಬೇಕು. ನಾನು ಮಂಗಳೂರಿನವನಾಗಿ ರಕ್ಷಿತನ ಮೇಲೆ ಸ್ವಲ್ಪ ಮನಸ್ಸಿದೆ. ಏನಂತ ಕೇಳಿದರೆ ಅವರು ವಿನ್ ಆಗಬೇಕು ಅಂತ. ಆದರೆ ಗಿಲ್ಲಿ ವಿನ್ ಆಗಬೇಕು. ಯಾಕೆಂತ ಕೇಳಿದರೆ, ಗಿಲ್ಲಿ ಮಾತನಾಡುವ ಒಂದೊಂದು ಮಾತು ಸಹ, ಗಿಲ್ಲಿ ಹೇಳುವಂತಹ ಒಂದೊಂದು ಡೈಲಾಗು ಸಹ, ಅವನು ನಗಾಡಿಸುವಂತಹ ಒಂದೊಂದು ನಗು ಸಹ ತುಂಬ ಇಷ್ಟ ಆಗಿದೆ ನನಗೆ. ಯಾಕೆ ಗೊತ್ತಿದೆಯಾ, ನಾನು ತುಂಬ ವೀಡಿಯೋಸ್ಗಳು ನೋಡ್ತೇನೆ, ಆದರೆ ಕನ್ನಡ ನಾನು ಅಷ್ಟು ನೋಡಲ್ಲ. ನಾನು ಕನ್ನಡಿಗರೇ, ತಪ್ಪು ತಿಳ್ಕೊಳ್ಬೇಡಿ. ನಾನು ಜಾಸ್ತಿಯಾಗಿ ನೋಡೋದು ಮಲಯಾಳ ಮತ್ತು ಹಿಂದಿ. ಮೊದಲು ಒಂದು ದಿವಸ ನಾನು ಹೀಗೆ ಫೇಸ್ಬುಕ್ ನೋಡ್ತಿರ್ಬೇಕಾದ್ರೆ ಅಥವಾ ಯೂಟ್ಯೂಬ್ ಏನೋ ನೋಡ್ತಿರ್ಬೇಕಾದ್ರೆ ಒಂದು ಶೋ ಅಲ್ಲಿ ಗಿಲ್ಲಿಯವರ ಒಂದು ಡೈಲಾಗ್ ಬರುತ್ತೆ. ಹೆಸರು ಗೊತ್ತಿಲ್ಲ ಆ ಹುಡುಗಿಯ. ಒಂದು ಶೋ ನಡೀತಾ ಇರುತ್ತೆ. ಗಿಲ್ಲಿಯವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಆ ಹೆಣ್ಣಿನ ಮೇಲೆ ಒಂದು ಪ್ರೀತಿ ಆಗತ್ತೆ. ಆವಾಗ ಪುನಃ ನಮ್ಮ ಟ್ರೋನ್ ಪ್ರತಾಪ್ ಅವರಿಗೆ ಆ ಹುಡುಗಿ ಅವರ ಜೋಡಿಯಾಗಿ ಹೋಗ್ತಾರೆ. ಆವಾಗ ಗಿಲ್ಲಿ ಅವರು ಒಂದೊಂದು ಡೈಲಾಗ್ ಹೊಡಿತಾರೆ. ನನಗೆ ಕನ್ನಡದ ಮೇಲೆ ಅಥವಾ ಕನ್ನಡ ಮೂವಿ ಅಥವಾ ಕನ್ನಡ ಸ್ಟೋರಿ ನೋಡಬೇಕು ಅಂತ ಆಸೆ ಆದದ್ದು ಗಿಲ್ಲಿ ಅವರಿಂದ. ಯಾಕೆ ಗೊತ್ತಿದೆಯಾ, ಅವರ ಒಂದೊಂದು ಮಾತು ಎಷ್ಟು ಸತ್ಯ ಅಂತ ನನ್ನ ಮನಸ್ಸಿಗೆ ಆಯಿತು. ಯಾಕೆಂತ ಕೇಳಿದರೆ, ಕನ್ನಡ ಎಷ್ಟಿಲ್ಲ ಅಂತಲ್ಲ, ಕನ್ನಡದಲ್ಲೇ ಕಲಿತೆ. ಆದರೆ ನಮ್ಮ ಒಂದೊಂದು ಹ್ಯಾಬಿಟ್ ಇರುತ್ತಲ್ಲ, ಒಂದು ಪ್ರೀತಿ ಇರುತ್ತಲ್ಲ, ಅದು ಮಲಯಾಳ ಮತ್ತು ಹಿಂದಿಯ ಮೇಲೆ ಹೋಯಿತು. ನಾನು ಆನಂತರ ಈ ಗಿಲ್ಲಿಯವರ ಪ್ರತಿಯೊಂದು ವಿಡಿಯೋ ಸಹ ಹುಡುಕಿ ನೋಡಿದೆ. ನಾನು ಪ್ರತಿಯೊಂದು ವಿಡಿಯೋ ಹುಡುಕಿ ಸರ್ಚ್ ಮಾಡಿ ನೋಡಿದೆ, ಯಾವುದರಲ್ಲಿ ಎಲ್ಲ ಇತ್ತು ಅಂತ ಕೇಳಿ. ಆದರೆ ಈಗ ಬಿಗ್ ಬಾಸ್ ಅಲ್ಲಿ ಅವರ ಒಂದೊಂದು ಡೈಲಾಗು ಅಥವಾ ಒಂದೊಂದು ಕಂಟೆಂಟ್ ಅವರು ಕೊಡುತ್ತಿರುವಂತಹ ಒಂದೊಂದು ರೀತಿ, ಒಂದು ಸ್ಟೂಡೆಂಟ್ ಆಗಿ ಅವರು ನಟನೆ ಮಾಡಿದ್ರು ಇದೇ ಬಿಗ್ ಬಾಸ್ ಅಲ್ಲಿ. ಅದರಲ್ಲಿ ಅವರು ಹೇಳ್ತಾರೆ, ನನ್ನ ತಂದೆ ತಾಯಿಯ ವಿಷಯ ಕೇಳಲಿಕ್ಕೆ ನೀವು ಯಾರು ಅಂತ. ರಘು ಏನೋ ಗೊತ್ತಿಲ್ಲ, ಮಾಸ್ಟರ್ ಆಗಿದ್ರು, ಪ್ರಿನ್ಸಿಪಾಲ್ ಆಗಿದ್ರು. ಅದರಲ್ಲಿ ನನಗೆ ಅಷ್ಟು ನಗಲ್ಲ, ಆ ಡೈಲಾಗ್ಗಳು ಬಂದಾಗ ಅಷ್ಟು ನಗಲ್ಲ ಬಂದದ್ದು. ನಾನು ನಗಾಡೋದು ಕಮ್ಮಿ, ಆದರೆ ಇವರ ವಿಡಿಯೋ ನೋಡಿಕೊಂಡು ತುಂಬ ನಗಾಡಿದೆ. ಯಾಕೆಂತ ಕೇಳಿದ್ರೆ, ಒಬ್ಬರ ಮನಸ್ಸಿಗೆ ಸಂತೋಷ ಕೊಡುವಂತಹದ್ದು ಅದು ಯಾವುದೇ ಒಂದು ರೀತಿಯಲ್ಲಿ ಆಗಲಿ, ಅವರ ಕೆಲಸದಲ್ಲಿ ಆಗಲಿ, ಅಷ್ಟು ಈಸಿ ಅಲ್ಲ. ಒಬ್ಬರನ್ನು ನಗಿಸುವುದು ಅನ್ನುವಾಗ ಅಷ್ಟು ಈಸಿ ಅಲ್ಲ. ಅಷ್ಟು ಪ್ರತಿಭೆವಂತ ವ್ಯಕ್ತಿ ಇದೇ ಗಿಲ್ಲಿ ಆಗಿರ್ತಾರೆ. ಆದಷ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.